ಪ್ರಸಾದ್ ಅಬ್ಬಯ್ಯಗೆ ಕೈ ತಪ್ಪಿದ ಸಚಿವ ಸ್ಥಾನ. ಪ್ರಸಾದ್ ಅಬ್ಬಯ್ಯ ಬೆಂಬಲಿಗರು ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಬೆಂಬಲಿಗರು ಹುಬ್ಬಳ್ಳಿ ನಗರದಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ. ಟೈರ್ಗೆ ಬೆಂಕಿ ಹಚ್ಚಿ ಬೆಂಬಲಿಗರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಸಾದ್ ಅಬ್ಬಯ್ಯ ಅವರಿಗೆ ಸಚಿವ ಸ್ಥಾನ ಸಿಗದೇ ಇರುವಂತದ್ರ ಬಗ್ಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನೋಡಿ, ಈಗ ಬೀದಿಗಿಳಿದು ಹೋರಾಟ ಹೇಗೆ ನಡೀತಾ ಇದೆ ಅಂತ. ಬಸ್ಗಳ ಮೇಲೆ ಕಲ್ಲು ತೂರಾಟ ನಡೀತಾ ಇದೆ. ಸರ್ ಹೋಲಿ ಇದು ಹುಬ್ಬಳ್ಳಿಯಲ್ಲಿ ಪ್ರಸಾದ್ ಅಬ್ಬಯ್ಯ ಅವರ ಬೆಂಬಲಿಗರು ನಡೆಸ್ತಾ ಇರುವಂತಹ ದಾಂಧಲೆ. ನಮ್ಮ ನಾಯಕರು ಮೂರು ಬಾರಿ ಗೆದ್ದಿದ್ದಾರೆ, MLA ಆಗಿದ್ದಾರೆ. ಆದರೂ ಅವರಿಗೆ ಸಚಿವ ಸ್ಥಾನ ಸಿಗಬೇಕಿತ್ತು ಈ ಬಾರಿ. ಈಗ ಪ್ರಸಕ್ತವಾಗಿ ಅವರು ಕರ್ನಾಟಕ ಸ್ಲಮ್ ಡೆವಲಪ್ಮೆಂಟ್ ಬೋರ್ಡ್ ಏನಿದೆ ಅದರ ಅಧ್ಯಕ್ಷರಿದ್ದಾರೆ, ಚೇರ್ಮನ್ ಇದ್ದಾರೆ. ಆದರೆ ಅವರಿಗೆ ಮಂತ್ರಿಗಿರಿ ಸಿಗಬೇಕು, ಮಂತ್ರಿಮಂಡಲಕ್ಕೆ ಅವರು ನೇರವಾಗಿ ಆಗಬೇಕು ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಒತ್ತಡಗಳಿದ್ವು. ಈ ಬಾರಿ ಅಟ್ಲೀಸ್ಟ್ ಸಿಗುತ್ತೆ ಸ್ಥಾನ ಅನ್ನುವಂಥದ್ರ ಬಗ್ಗೆ ಅವರು ಕೂಡ ನಂಬಿಕೆ ಇಟ್ಕೊಂಡಿದ್ರು. ಬಟ್ ಈ ಬಾರಿಯೂ ಕೂಡ ಅವರಿಗೆ ಕೈ ತಪ್ಪಿರುವಂಥದ್ದು ಅವರ ಬೆಂಬಲಿಗರಲ್ಲಿ ಆಕ್ರೋಶ ಹೆಚ್ಚಾಗುವಂತೆ ಮಾಡಿದೆ. ಅಲ್ಲಲ್ಲಿ ಟೈರ್ಗಳಿಗೆ ಬೆಂಕಿ ಹಚ್ಚೋದು, ಜೊತೆಗೆ ಬಸ್ಗಳಿಗೆ ಕಲ್ಲು ಹೊಡೆದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಪ್ರತಿನಿಧಿ ಸಂಜಯ್ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ. ಸಂಜಯ್, ಸದ್ಯಕ್ಕೆ ಹುಬ್ಬಳ್ಳಿಯಲ್ಲಿ ಪರಿಸ್ಥಿತಿ ಹೇಗಿದೆ? ಈಗ ಪ್ರಸಾದ್ ಅಬ್ಬಯ್ಯ ಅವರು ಕೂಡ ಅವರಿಂದ ರಿಯಾಕ್ಷನ್ಸ್ ಏನಾದರೂ ಸಿಕ್ಕಿದೆಯಾ? ಅವರೆಲ್ಲಿದ್ದಾರೆ? ಹಾಗೆ ಬೆಂಬಲಿಗರು ಹೇಗೆ ಅಲ್ಲಿ ಪ್ರತಿಭಟನೆಗಳನ್ನು ಹಮ್ಮಿಕೊಂಡಿದ್ದಾರೆ ಈಗ? ರಮನ್, ಹುಬ್ಬಳ್ಳಿ ಪೂರ್ವ ಕ್ಷೇತ್ರದ ಶಾಸಕ ಪ್ರಸಾದ್ ಅಬ್ಬಯ್ಯ ಕೂಡ ಈ ಬಾರಿ ತನಗೆ ಮಂತ್ರಿ ಸ್ಥಾನ ಸಿಗುವ ನಿಂತು ನಿರೀಕ್ಷೆ ಹೇಳಿದ್ರೆ ಆ ಬಗ್ಗೆ ಸಾಕಷ್ಟು ಪ್ರಯತ್ನವನ್ನು ಕೂಡ ಮಾಡಿದ್ರು. ಯಾಕಂತಂದ್ರೆ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಕಳೆದ 30 ವರ್ಷದ ದಲಿತರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಹೀಗಾಗಿ ನಾನು ಹುಬ್ಬಳ್ಳಿ ಪೂರ್ವ ಕ್ಷೇತ್ರದಿಂದ ಕಳೆದ 3 ಬಾರಿ ಗೆದ್ದಿದ್ದೇನೆ. ಹೀಗಾಗಿ ಉತ್ತರ ಕರ್ನಾಟಕದಲ್ಲಿ ಕೂಡ ಕಲ್ಯಾಣ ಅಂದ್ರೆ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ದಲಿತರಿಗೆ ಅವಕಾಶವನ್ನು ಕೊಡಬೇಕಂತ ಒಂದು ಹಕ್ಕೊತ್ತಾಯವನ್ನ ಮಾಡಿದ್ರು. ಈ ಬಾರಿ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಅನೇಕ ನಾಯಕರಿಗೆ ಭೇಟಿಯಾಗಿ ಮನವರಿಕೆಯನ್ನ ಕೂಡ ಮಾಡಿದ್ರು. ಎಲ್ಲೋ ಒಂದ್ ಕಡೆ ಅವರಿಗೆ ಸಚಿವ ಸ್ಥಾನ ಸಿಗುವ ನಿರೀಕ್ಷೆಯಲ್ಲಿ ಕೂಡ ಇತ್ತು. ಹೀಗಾಗಿ ಕಳೆದ 2-3 ದಿನಗಳಿಂದ ಶಾಸಕ ಪ್ರಸಾದ್ ಅಬ್ಬಯ್ಯ ಅವರು ಬೆಂಗಳೂರಿನಲ್ಲೇ ಬೀಡು ಬಿಟ್ಟಿದ್ರು. ಆದ್ರೆ ಪಟ್ಟಿಯಲ್ಲಿ ಅವರ ಹೆಸರು ಇರದೇ ಇರೋದ್ರಲ್ಲಿ ಇದೀಗ ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು. ಹುಬ್ಬಳ್ಳಿ ನಗರದ ಇಂಡಿ ಪಂಪ್ ವೃತ್ತದಲ್ಲಿ ಅವರ ಅಭಿಮಾನಿಗಳು ಪ್ರತಿಭಟನೆ ನಡೆಸಿದ್ದಾರೆ. ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಬಸ್ಗೆ ಕಲ್ಲನ್ನು ಕೂಡ ಪಡೆದಿರುವಂತದ್ದು. ಯಾಕಂದ್ರೆ ಕಳೆದ 3 ಬಾರಿ ಸತತವಾಗಿ ಗೆದ್ದಿರುವಂತ ಪ್ರಸಾದ್ ಅಬ್ಬಯ್ಯ ಈ ಬಾರಿ ಸಚಿವ ಸ್ಥಾನ ಕೊಡ್ಲೇಬೇಕಿತ್ತು. ಕಳೆದ ಬಾರಿ ಕೂಡ ವಿಶ್ವಾಸ ಇತ್ತು, ಆದ್ರೆ ಕಳೆದ ಬಾರಿ ಕೂಡ ಕೊಡ್ಲಿಲ್ಲ. ಹೀಗಾಗಿ ಈ ಬಾರಿ ಸಿಗುವ ನಿರೀಕ್ಷೆ ಇತ್ತು, ಆದ್ರೆ ಈ ಬಾರಿ ಸಿಗದೇ ಇರುವಂತ ಹಿನ್ನೆಲೆಯಲ್ಲಿ ಅಭಿಮಾನಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೊನೆಯ ಕ್ಷಣದಲ್ಲಾದ್ರೂ ಬದಲಾವಣೆ ಮಾಡಲೇಬೇಕು, ಅವರಿಗೆ ಸಚಿವ ಸ್ಥಾನವನ್ನ ನೀಡಲೇಬೇಕು ಅನ್ನುವ ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ಜೊತೆಗೆ ಅಂತಂದ್ರೆ ಸಚಿವ ಸ್ಥಾನವನ್ನ ನೀಡದೇ ಇದ್ರೆ ಅನೇಕ ಮಹಾನಗರ ಪಾಲಿಕೆ ಸದಸ್ಯರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತೇವೆ, ಕೆಪಿಸಿಸಿಯಲ್ಲಿದ್ದಂತ ಅನೇಕ ಹುದ್ದೆಗಳಿಗೆ ರಾಜೀನಾಮೆಯನ್ನು ನೀಡ್ತೇವೆ ಅನ್ನೋ ಮಾತುಗಳನ್ನ ಹೇಳ್ತಾರಂತು. ಹುಬ್ಬಳ್ಳಿ ಇಂಡಿ ಪಂಪ್ ವೃತ್ತದಲ್ಲಿ ಇದೀಗ ಅವರ ಬೆಂಬಲಿಗರ ಆಕ್ರೋಶ ಮುಂದುವರೆದಿರುವಂತದ್ದು. ರೇಮನ್. ಓಕೆ, ಥ್ಯಾಂಕ್ ಯು ಸಂಜಯ್. ಹೀಗೆ ಯಾರ್ಯಾರಿಗೆ ಇವತ್ತು ಅವಕಾಶ ಕೈ ತಪ್ಪಿದೆ ಅವರ ಬೆಂಬಲಿಗರು ಇವತ್ತು ಹೋರಾಟಕ್ಕೆ ಇಳಿದಿದ್ದಾರೆ, ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗ ಲೋಕಭವನದಲ್ಲಿ ಆಗ್ತಾ ಇರುವಂತಹ ಸಿದ್ಧತೆ, ಇಲ್ಲಿಗ ನೂತನ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸೋದಕ್ಕೆ ಶಾಸಕರೆಲ್ಲರೂ ಕೂಡ ಬಂದಿದ್ದಾರೆ.